ನಾನೀಗ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಮಾದಪಟ್ಟಣದಲ್ಲಿರುವ ಕಾವೇರಿ ಕಲ್ಲು ಕ್ವಾರಿಯಲ್ಲಿದ್ದೇನೆ. ಬೆಳಗ್ಗೆಯಷ್ಟೇ ಇಲ್ಲಿ ನಡೆದ ಮಹಾ ದುರಂತದಲ್ಲಿ 7 ಜನ ಕಾರ್ಮಿಕರು ಅಸುನೀಗಿದ್ದಾರೆ. 5 ಜನ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಆಸ್ಪತ್ರೆ ಸೇರಿದ್ದಾರೆ. ಬಲ್ಲ ಮೂಲಗಳ ಪ್ರಕಾರ ಈ ದುರ್ಘಟನೆಗೆ ಗಣಿಗಾರಿಕೆಗೆ ಸಂಬಂಧಿಸಿದ ಮಾನದಂಡಗಳ ಉಲ್ಲಂಘನೆ, ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಸುರಕ್ಷತಾ ಮಾನದಂಡಗಳನ್ನು ಕೈಗೊಳ್ಳದಿರುವುದೇ ಈ ಘಟನೆಗೆ ಕಾರಣ ಎಂದು ಇಲ್ಲಿ ಸ್ಥಳೀಯರು ಸೇರಿದಂತೆ ಕೆಲ ಅಧಿಕಾರಿಗಳು ಕೂಡ ಹೇಳುತ್ತಿದ್ದಾರೆ. ಬನ್ನಿ ಈ ಸ್ಥಳದ ದೃಶ್ಯ ಹೇಗಿದೆ ಎಂದು ನೋಡೋಣ. ಕರ್ನಾಟಕದ ಯಾದಗಿರಿ ಜಿಲ್ಲೆಯ ರಾಮನಾಯಕ, ಛತ್ತೀಸ್ಗಢದ ಧರ್ಮೇಶ್ ಸಿಂಗ್, ಮಧ್ಯಪ್ರದೇಶದ ರಾಜಪಾಲ್ ಸಿಂಗ್, ಸತ್ಯನಾರಾಯಣ ಸಿಂಗ್, ರಾಮವತನ್ ಸಿಂಗ್, ಭುವನೇಶ್ವರ್ ಸಿಂಗ್ ಹಾಗೂ ರಾಜೇಶ್ ಪ್ರಸಾದ್ ಮೃತರು. ಛತ್ತೀಸ್ಗಢದ ನೋಹಲ್ ಸಿಂಗ್, ಛೋಟುಲಾಲ್, ಮಧ್ಯಪ್ರದೇಶದ ಗುಲಾಬ್ ಸಿಂಗ್ ಹಾಗೂ ಆನಂದ್ ಗಂಭೀರವಾಗಿ ಗಾಯಗೊಂಡಿದ್ದು ಎಲ್ಲರನ್ನೂ ಕೆಂಗೇರಿಯ ರಾಜರಾಜೇಶ್ವರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆಯಲ್ಲಿ 3 ಟ್ರ್ಯಾಕ್ಟರ್ಗಳು ನಜ್ಜುಗುಜ್ಜಾಗಿವೆ. ಗಣಿಗಾರಿಕೆ ನಡೆಸುವಾಗ ಕಡ್ಡಾಯವಾಗಿ ಬಿಡಬೇಕಾದ ಬಫರ್ ಝೋನ್ ನಿಯಮವನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಬೇಕಾಬಿಟ್ಟಿ ಅಗೆಯಲಾಗಿತ್ತು ಎಂಬ ಗಂಭೀರ ಆರೋಪ ಸಹ ಕೇಳಿಬಂದಿದೆ. ನಿಯಮ ಉಲ್ಲಂಘಿಸಿ ತೀರಾ ಆಳವಾಗಿ ಗಣಿಗಾರಿಕೆ ಮಾಡಿದ್ದರಿಂದಲೇ ಈ ಭೀಕರ ಅವಘಡ ಸಂಭವಿಸಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ನಿಂಗು 7:30 ಹಂಗೆ ಬಂದೆ. 7 o'clock ಇನ್ಸಿಡೆಂಟ್ ಆಗಿದ್ದು. ನಾನು ಬಂದಾಗ ಯಾವುದೇ ಪೊಲೀಸ್ ಆಗಲಿ ಯಾರೂ ಇರಲಿಲ್ಲ. ಸೊ ಇಲ್ಲಿ ಫಸ್ಟು ಒಂದು 5 ಮೆಂಬರ್ಸ್ನ ರೆಸ್ಕ್ಯೂ ಮಾಡಿದ್ಮೇಲೆ ಆ್ಯಂಬುಲೆನ್ಸಲ್ಲಿ ಕಳಿಸ್ಕೊಟ್ವಿ. ಸಿಚುವೇಶನ್ ಹೇಗಿತ್ತು ಅಂದರೆ ಇದು ಕ್ಲಿಯರ್ಲಿ ವಿಸಿಬಲ್ ಆಗಿತ್ತು. ಬೇರೆ ಮೇಲೆ ಅವ್ರದ್ದು ತಪ್ಪು ನಡೆದಿದೆ. ಅವರು ಅಂದರೆ ಇಲ್ಲಿ ಯಾರೇನು ಎಲ್ಲ ಆ್ಯಕ್ಚುಯಲ್ ಟೆಕ್ನಿಕಲ್ ವ್ಯೂ ಪಾಯಿಂಟಿಂದ ಹೇಳಬೇಕು ಅಂದರೆ DMG ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಅವರು ಮ್ಯಾಟ್ ಅನ್ನೋರನ್ನ ಒಬ್ಬರನ್ನ ಒಂದು ಕ್ವಾರಿಗೆ ಅಂದ್ಬಿಟ್ಟು ನೇಮಿಸ್ತಾರೆ, ಅಸೈನ್ ಮಾಡ್ತಾರೆ. ಮ್ಯಾಟ್ ಏನು ಅಂದರೆ ಮೈನ್ ಆ್ಯಕ್ಷನ್ ಟೆಕ್ನಿಷಿಯನ್ ಅಂದ್ಬಿಟ್ಟು. ಅವರು ಮೈನಿಂಗಲ್ಲಿ ಇಂಜಿನಿಯರಿಂಗು ಡಿಗ್ರಿ ಇದೇನೋ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಕ್ರೆಡೆನ್ಷಿಯಲ್ಸ್ ಇರುತ್ತೆ. ಅವರು ಬಂದ್ಬಿಟ್ಟು ಮೈನ್ ಹೆಂಗೆ ನಡೆಸಬೇಕು, ಏನು ಮಾಡಬೇಕು ಅಂತ ಅವರು ಹೇಳ್ಕೊಡ್ತಾರೆ. ಕ್ಲಿಯರ್ಲಿ ಏನು ವಿಸಿಬಲ್ ಆಗಿದೆ ಅಂದರೆ ಮೇಲ್ಗಡೆ ಇರೋ ಎಕ್ವಿಪ್ಮೆಂಟ್ ಟೆಕ್ನಿಷಿಯನ್ನು ಅಥವಾ ಆಪ್ರೇಟರ್ ಏನಿದ್ದಾರೆ, ಹೀ ಈಸ್ ಇನ್ಎಕ್ಸ್ಪೀರಿಯನ್ಸ್ಡ್. ಅವ್ರ ನೆಗ್ಲಿಜೆನ್ಸು ಮತ್ತು ಮ್ಯಾಟ್ ಇಲ್ದಿರೋದಂಥ ಕಾರಣ ಈ ಥರ ಒಂದು ಆಕ್ಸಿಡೆಂಟ್ ನಡೆದಿದೆ. ಗ್ರಾಮದ ಸರ್ವೆ ನಂಬರ್ 20ರ ಗೋಮಾಳದ ಜಾಗದಲ್ಲಿ ಬೆಂಗಳೂರು ಮೂಲದ ಉದ್ಯಮಿ ಉದಯ್ ಶಂಕರ್ ಅವರು ಕಾವೇರಿ ಸ್ಟೋನ್ ಕ್ರಷರ್ ಹಾಗೂ ಆನಂದಸ್ವಾಮಿ ಅವರು ಬಸವೇಶ್ವರ ಸ್ಟೋನ್ಸ್ ಹೆಸರಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದರು. ಈ 2 ಕ್ರಷರ್ ಪರಸ್ಪರ ಹೊಂದಿಕೊಂಡಂತಿವೆ. ಇಬ್ಬರಿಗೂ ಸೇರಿದ ಕ್ವಾರಿ ಜಾಗದಲ್ಲಿ ಕರ್ನಾಟಕ, ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢದ 12ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಗುರುವಾರ ಬೆಳಗ್ಗೆ 6:45 ಸುಮಾರಿಗೆ ಎಂದಿನಂತೆ ಕಾರ್ಮಿಕರು ಕೆಲಸ ಪ್ರಾರಂಭಿಸಿದ್ದರು. ಆನಂದಸ್ವಾಮಿ ಅವರಿಗೆ ಸೇರಿದ ಮೇಲಿನ ಜಾಗದಲ್ಲಿ ಕಾರ್ಮಿಕರು ಬೃಹತ್ ಗಾತ್ರದ ಬಂಡೆಯನ್ನು ಕೆಳಕ್ಕೆ ಬೀಳಿಸಲು ಡ್ರಿಲ್ಲರ್ನಲ್ಲಿ ಕೊರೆಯುತ್ತಿದ್ದರು. ಅದೇ ಸ್ಥಳದ ಸುಮಾರು 30 ಅಡಿ ಆಳದ ಕೆಳಭಾಗದಲ್ಲಿ ಉದಯ್ ಶಂಕರ್ ಅವರಿಗೆ ಸೇರಿದ ಜಾಗದಲ್ಲಿ ಕಾರ್ಮಿಕರು ಸಹ ಡ್ರಿಲ್ಲರ್ಗಳನ್ನು ಬಳಸಿ ಸಣ್ಣ ಪ್ರಮಾಣದಲ್ಲಿ ಕಲ್ಲುಗಳನ್ನು ಒಡೆದು 3 ಟ್ರ್ಯಾಕ್ಟರ್ಗಳಿಗೆ ತುಂಬಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಮೇಲ್ಭಾಗದಿಂದ ಜೋರಾದ ಶಬ್ದದೊಂದಿಗೆ ಬೃಹತ್ ಬಂಡೆ ಕುಸಿದು ಕೆಳಗೆ ಬಿದ್ದಿತು. ಏನಾಯಿತು ಎಂದು ನೋಡುವಷ್ಟರಲ್ಲಿ ಕೆಳಗಿದ್ದ 7 ಕಾರ್ಮಿಕರು ಬಂಡೆಯ ಕೆಳಗೆ ಸಿಲುಕಿ ಕೆಲವೇ ಕ್ಷಣಗಳಲ್ಲಿ ಪ್ರಾಣ ಬಿಟ್ಟರು. 4 ಅವಶೇಷಗಳ ನಡುವೆ ಸಿಲುಕಿಕೊಂಡರು. ಸ್ವಲ್ಪ ದೂರದಲ್ಲಿದ್ದವರು ಬಂಡೆ ಜಾರಿ ಬೀಳುತ್ತಿರುವುದನ್ನು ಗಮನಿಸಿ ದೂರಕ್ಕೆ ಓಡಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ತಕ್ಷಣವೇ ಧಾವಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಸಿಬ್ಬಂದಿ ಹಿಟಾಚಿ ಹಾಗೂ JCB ಯಂತ್ರಗಳ ಸಹಾಯದಿಂದ ಬಂಡೆಯನ್ನು ಸರಿಸಿ ಶವಗಳನ್ನು ಹಾಗೂ ಗಾಯಾಳುಗಳನ್ನು ಹೊರಕ್ಕೆ ತೆಗೆದರು. ರಕ್ತದ ಕಲೆ, ಮಾಂಸದ ಚೂರುಗಳು, ಕಾರ್ಮಿಕರ ಚಪ್ಪಲಿಗಳು, ಊಟದ ಬಾಕ್ಸ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಜಾಗ ಸ್ಮಶಾನದಂತೆ ಕಂಡುಬಂತು. ಘಟನಾ ಸ್ಥಳಕ್ಕೆ ಯಶವಂತಪುರ ಕ್ಷೇತ್ರದ ಶಾಸಕ ST ಸೋಮಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಫಸ್ಟು ಯಾರು ಮಾಲೀಕರಿದ್ದಾರೆ, ಬಂಡೆ ಮಾಲೀಕರು, ಅವ್ರನ್ನ ಅರೆಸ್ಟ್ ಆಗಬೇಕು. ಆ ಬಂಡೆ ಮಾಲೀಕರಿಂದ ಯಾರು ಇವತ್ತು 9 ಜನ ಸಾವಾಗಿದ್ದಾರೆ ಅವರಿಗೆ ಪರಿಹಾರವನ್ನು ಸರ್ಕಾರ ಪರಿಹಾರ ಕೊಡೋದು ಬೇರೆ. ಫಸ್ಟು ಆ ಕೆಲಸ ಆಗಬೇಕು. ಈ ಅಯೋಗ್ಯರಿಗೆ ಬರೀ ದುಡ್ಡೇ ಮಾನದಂಡನ? ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರಿಗೆ ಬರೀ ದುಡ್ಡೇ ಮಂತ್ಲಿ ಇನ್ಕಮ್ ಅದ? ಈ ಬಂಡೆ ಕಾಸು ಜನರ ರಕ್ತನೇ ಕುಡಿಬೇಕಾ? ಇದೆಲ್ಲ ತಪ್ಪಬೇಕು. ಗಾಯಾಳುಗಳನ್ನು ದಾಖಲಿಸಿದ ಆಸ್ಪತ್ರೆಗೆ ಭೇಟಿ ನೀಡಿದ ಮುಖ್ಯಮಂತ್ರಿ DK ಶಿವಕುಮಾರ್ ಸಂತ್ರಸ್ತ ಕುಟುಂಬದವರಿಗೆ ಸಾಂತ್ವನ ಹೇಳಿದರು.
ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ವರದಿ ಅಫಿಷಿಯಲ್ ವರದಿನ ನಾನು ತರಿಸ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದರೆ ಯಾವುದೇ ಕ್ವಾರಿಗಳು ನಡೆಸ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೇನೆ. ಘಟನಾ ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಗಣಿಗಾರಿಕೆ ನಿಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಅದು ಲೀಗಲ್ ಆಗಿರಲಿ ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನು ನಾವು ಸ್ಥಗಿತ ಮಾಡತಕ್ಕಂಥದ್ದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಮತ್ತು ಇಲ್ಲಿ ಇರ್ತಕ್ಕಂಥ ಘಟನೆಗಳ ಬಗ್ಗೆ ಮತ್ತು ವಾಸ್ತವಾಂಶದ ವಿಚಾರಗಳ ಬಗ್ಗೆಯೂ ಸಹ ಮಾನ್ಯ ಸರ್ಕಾರದ ಗಮನಕ್ಕೆ ನಾವು ಇವತ್ತು ತರಲಿಕ್ಕೆ ವಿಚಾರ ಮಾಡ್ತಾ ಇದ್ದೇವೆ. ಏಳು ಜನರನ್ನು ಬಲಿ ಪಡೆದಂಥ ಈ ದುರ್ಘಟನೆ ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ನಿಜಕ್ಕೂ ಈ ಘಟನೆಗೆ ಕಾರಣವೇನು? ಇದರ ಹಿಂದೆ ನಿರ್ಲಕ್ಷ್ಯ ವಹಿಸಿರುವವರು ಯಾರ್ಯಾರು? ಇನ್ನಷ್ಟೇ ಈ ಘಟನೆ ಕುರಿತು ಪ್ರಕರಣ ದಾಖಲಾಗಿ ತನಿಖೆಯಿಂದ ಸತ್ಯಾಂಶ ಹೊರಬೀಳಬೇಕಿದೆ. ಕ್ಯಾಮ್ರಾಮನ್ ಚಂದ್ರೇಗೌಡ ಅವರ ಜೊತೆ ಓದೇಶ ಸಕಲೇಶ್ಪುರ, ಬೆಂಗಳೂರು ದಕ್ಷಿಣ ಜಿಲ್ಲಾ ವರದಿಗಾರ.